ಎಲ್ಲ ನನ್ನ ಕರ್ನಾಟಕದ ಮಂದಿಗೆ ನಮಸ್ಕಾರ. ವೆಲ್ಕಮ್ ಟು ಟ್ರೈನ್ ಜರ್ನಿ ವಿತ್ ಬಸ್ ಜರ್ನಿ. ನಾಗರ್ಕೋಲೆಗೆ ಹೋಗೋಣ. ಅಲ್ಲಿಂದ ಟ್ರೈನ್ ಇದೆ, ಆ ಟ್ರೈನ್ ಎತ್ಕೊಂಡು 7 ಗಂಟೆ ಟ್ರೈನ್ ಇದೆ. ಅದು ಆ ಟ್ರೈನ್ ಎತ್ಕೊಂಡು ನಾಳೆ ಮಾರ್ನಿಂಗ್ 10 ಗಂಟೆ ಹಂಗತ್ತೆ ಅಲ್ಲಿ ತಲುಪ್ತೀನಿ. ಬೆಂಗಳೂರು ಜಂಕ್ಷನಲ್ಲಿ ಇರ್ತೀನಿ. ಅಲ್ಲಿಂದ ರಾತ್ರಿ 8 ಗಂಟೆಗೆ ಮತ್ತೊಂದು ಟ್ರೈನ್ ಇರಬೇಕು. ಆ ಟ್ರೈನ್ ಎತ್ಕೊಂಡು ಸೀದಾ ನಾನು ಗಂಗಾವತಿಗೆ ಬರ್ತೀನಿ. ತಮಿಳ್ನಾಡಿನ ಈ ತಾತ ಫೋನಲ್ಲಿ ಸಾಂಗ್ ಹಚ್ಕೊಂಡ್ಬಿಟ್ಟಿದ್ದಾನೆ, ಫುಲ್ ಸೌಂಡ್ ಬಿಟ್ಟು. ಅದಂತರ ಸಾಂಗ್ ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ಕೆಲವು ಜನ ಬಂದರು ಇಲ್ಲಿ, ಒಬ್ರು ಹೋದ್ರಲ್ಲ, ಅವ್ರು ನಮ್ಮ ಕನ್ನಡದವರು, ಕನ್ನಡ ಮಾತಾಡ್ತಾರೆ, ಅವ್ರು ಕನ್ನಡ ಅರ್ಥ ಆಗುತ್ತೆ. ನಾಗರ್ಕೋಲ್ಕಿ ರೈಲ್ವೆ ಪೋಸ್ಟ್, ದಟ್ ಈಸ್ ನಾಗರ್ಕೋಲ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ಶುರು ಆಗುತ್ತೆ ನೋಡಿ ಗುರು, ನಾಗರ್ಕೋಲ್ ಟು ಬೆಂಗಳೂರು ಜರ್ನಿ. ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಗುರು, ಅಷ್ಟು ಜನಸಂಖ್ಯೆ, ಫುಲ್ಲು ರಶ್ ಆಗಿಬಿಟ್ಟಿದೆ ಟ್ರೈನ್. ಫುಲ್ಲು ಅಂದರೆ ಬೆಂಗಳೂರಿಗೆ ಹೋಗೋಂಥ ಟ್ರೈನ್ ಇದೆಯಲ್ಲ, ಖಾಲಿನೇ ಇರಲ್ಲ, ಎಲ್ಲರೂ ಫುಲ್. ಮೇಲೆ ನಾವು 3 ಕುಂತ್ಕೊಂಡಿದ್ದು, ಕೆಳಗಡೆ 5 ಜನ ಕುಂತ್ಕೊಂಡಿರ್ತಾರೆ. ನನ್ನ ಹತ್ರ ನಿದ್ದೆ ಬರ್ತಾ ಇಲ್ಲ, ಮಲ್ಗಕ್ಕೆ ಸರಿಯಾಗಿ ಇಲ್ಲಿ ಪ್ಲೇಸೇ ಇಲ್ಲ. ನಾನು ಹೆಂಗೆ ಕುತ್ಕೊಳ್ಬೇಕಂತ. ಇಲ್ಲೊಬ್ಬ ಅಣ್ಣ ಹತ್ರ ಅದಕ್ಕೆ ಟವಲ್ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಆ ಕಡೆ ಬೀಳ್ತಾರಂತ ಹೇಳಿ. ಆ್ಯಂಡ್ ಜನಕ್ಕೆ ಹೋಗಕ್ಕಂತೂ ಜಾಗನೇ ಇರಲಿಲ್ಲ, ಅಷ್ಟು ಜನ ಒಕ್ಕೊಂಬಿಟ್ಟವ್ರೆ ಪಾಪ. ಅಲ್ಲಿ ಎಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ, ಎಲ್ಲಿ ಕಾಲಿಡಬೇಕಂತ ಅನ್ಕೊಂತೀವಿ ಅಲ್ಲಿ ಅವ್ರ ಹುಡ್ರ ತಲೆ ಇರುತ್ತೆ, ಮಕ್ಕಳ ತಲೆ ಮಕ್ಕಂದಿರ್ತಾರೆ. ನನಗಂತೂ ನಿದ್ದೆ ಬರ್ತಾ ಇಲ್ಲ. ನಾನು ಹೆಂಗೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ, ಅವಾಗ ವಿಡಿಯೋ ಮಾಡ್ತಾ ಆಮೇಲೆ ಬೆಂಗಳೂರಿಗೆ ಬಂದೆ ಆರಾಮಾಗಿ. ಅವಾಗ ಬೆಂಗಳೂರಿಗೆ ಬಂದ್ಮೇಲೆ ಸ್ವಲ್ಪ ಫ್ರೀ ಆಯಿತು. ಇಳ್ಕೊಂಡ್ಬಿಟ್ಟಿದ್ರು ಜನ ಆಲ್ಮೋಸ್ಟ್ ಎಲ್ಲರೂ. ಬೆಂಗಳೂರು ಸಿಟಿ. ನಾನು ಅನ್ಕೊಂಡಿದ್ದೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಟ್ರೈನ್ ಸ್ಟಾಪ್ ಆಗುತ್ತೆ ಅನ್ಕೊಂಡಿದ್ದೆ, ಜಂಕ್ಷನ್ ಹತ್ರ. ಆದರೆ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡ್ಬಿಡ್ತು. ಆಮೇಲೆ ಅಲ್ಲಿಂದ ಅಂಡರ್ಗ್ರೌಂಡಿಂದ ಒಳಗಡೆಯಿಂದ ಹೋಗಿ ಬಸ್ ಸ್ಟ್ಯಾಂಡ್ ಬರ್ತೀನಿ. ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನಾವು ಮೆಟ್ರೋ ಹತ್ಕೊಂಡು ಸೀದಾ ಯಶವಂತಪುರ ರೈಲ್ವೆ ಸ್ಟೇಷನ್ ಬರ್ತೀನಿ, ಸೌತ್ ವೆಸ್ಟ್ ರೈಲ್ವೆ ಸ್ಟೇಷನ್. ಇಲ್ಲಿ ಗುರು ಮೇನ್ ಅಂದರೆ ಇಲ್ಲಿ ಸ್ಟಾಪ್ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ ವೇಟಿಂಗ್ ರೂಮಲ್ಲಿ. ಆ್ಯಂಡ್ ಇಲ್ಲಿಗಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು. ನನ್ನ ಸತ ಇಲ್ಲಿ ಸ್ಕೆಚ್ ಮಾಡೋಣ ಮಾಡ್ಕೊಂಡು ಸ್ಕೆಚ್ ಮಾಡಿ, ಇಲ್ಲಿ ಮಲಯಾಳಿ ಮಾತಾಡ್ತಾರೆ ಇವರು, ಕೇಳೋದವ್ರು ಇವ್ರಿಗೆ ಸ್ಕೆಚ್ ಮಾಡಿಕೊಟ್ಟೆ. ಅವರು ರಿಯಾಕ್ಷನ್ ಹೇಗಿರುತ್ತೆ ನೋಡಿ. Just surprise. It's nice, thank you. Thank you. Welcome. Hazrat Burger. Art by Hazrat Burger. That Instagram ID. Take this paper for you. Can I take it? Take. Thank you. Thank you so much. Welcome. ಯಶವಂತಪುರ ಟು ಕಾಡಿಗೆ ಎಕ್ಸ್ಪ್ರೆಸ್ಗೆ ಬರಬೇಕಾದ್ರೆ ಟ್ರೈನ್ ಏನು ಮಾಡ್ತೀವಿ ಅಂದರೆ ಗಿಣಿಗೇರಿಯಲ್ಲಿ ಸ್ಟಾಪ್ ಆಗುತ್ತೆ. ಗಿಣಿಗೇರಿಯಲ್ಲಿ ಸ್ಟಾಪ್ ಆಗಿ ಇಂಜನ್ ಚೇಂಜ್ ಮಾಡ್ತಾರೆ. ಯಾಕೆ ಅಂದರೆ ಗಂಗಾವತಿಗೆ ಹೋಗೋಕ್ಕೆ ಒಂದೇ ರೂಟ್ ಇರೋದು. ಇಲ್ಲಿ ಇಂಜನ್ ಚೇಂಜ್ ಮಾಡ್ತವ್ರೆ ಗಂಗಾವತಿ ಹೋಗೋಕ್ಕೆ. ಯಶವಂತಪುರದ ಭಾಳ ವೇಟ್ ಮಾಡಿದೆ ನಾನು. ಹೋಗ್ತಾ ಇದೆ ಗಂಗಾವತಿ ಕಡೆಗೆ ಪಯಣ. ದೇವ್ರು ಎಲ್ಲಿಂದ ಶುರು ಮಾಡಿದ್ ನಾವು ವಾಪಸ್ ಅಲ್ಲಿಗೆ ಬಂದೆ, ಅಂದ್ರೆ ನಮ್ಮ ಊರಿಗೆ ಬಂದೆ. ಜಂಗಮರ ಕಲ್ಗುಡಿಗೆ ಹೋಗ್ಬೇಕು, ನಮ್ಮ ಸ್ವಂತ ಊರು, ನಾನು ಊರು. ಆ್ಯಂಡ್ ಇದು ಗಂಗಾವತಿಯ ರೈಲ್ವೆ ಸ್ಟೇಷನ್ ಕಂಪ್ಲೀಟ್ ಆಯಿತು. ಇಲ್ಲಿಗೆ ನನ್ನ ಜರ್ನಿ ಕಂಪ್ಲೀಟ್. ಒಂದು 2 ರಾಜ್ಯಗಳನ್ನ ನಾವು ಸುತ್ತಾಡ್ಕೊಂಡಿದ್ದೀವಿ. ವಾಪಸ್ ನಮ್ಮ ಊರಿಗೆ ಪಯಣ.